ನಮಸ್ಕಾರ ಬಂಧುಗಳೇ, ಸಿಂಹ ರಾಶಿಯ ಆತ್ಮೀಯ ಮಿತ್ರರಿಗೆ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇಂದು ನಾವು ನಿಮ್ಮ ಜೀವನದ ಒಂದು ಅತ್ಯಂತ ಮಹತ್ವದ ಘಟ್ಟದ ಬಗ್ಗೆ ಮಾತನಾಡಲಿದ್ದೇವೆ. 12 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ದೇವಗುರು ಬೃಹಸ್ಪತಿಯು ತನ್ನ ಉಚ್ಚ ಸ್ಥಾನವಾದ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ. ಜೂನ್ 2, 2026 ರಿಂದ ಅಕ್ಟೋಬರ್ 31, 2026 ರವರೆಗೆ ಈ ಅದ್ಭುತ ಸಮಯವಿರಲಿದೆ. ಇದು ಕೇವಲ ಒಂದು ಸಂಚಾರವಲ್ಲ, ಇದು ನಿಮ್ಮ ಬದುಕಿನ ಮರುಜನ್ಮದ ಕಾಲ. ಈ ವಿಡಿಯೋದಲ್ಲಿ ನಾವು ಸಿಂಹ ರಾಶಿಯವರ ವೃತ್ತಿ, ಹಣಕಾಸು, ವಿದೇಶ ಪ್ರಯಾಣ, ಅಷ್ಟಮ ಶನಿಯ ಪ್ರಭಾವ ಮತ್ತು ಪರಿಹಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ಮಾಹಿತಿ ನಿಮ್ಮ ಜೀವನವನ್ನೇ ಬದಲಿಸಬಹುದು. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ನಿರಂತರವಾಗಿ ನಿಮ್ಮನ್ನ ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಗುರುವಿನ ಉಚ್ಚ ಸಂಚಾರ ಮತ್ತು 12ನೇ ಮನೆಯ ರಹಸ್ಯ. ಸಿಂಹ ರಾಶಿಯವರೇ, ಜೂನ್ 2 ರಿಂದ ಗುರುವು ನಿಮ್ಮ ಜಾತಕದ 12ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರಲಿದ್ದಾನೆ. 12ನೇ ಮನೆಯು ಸಾಮಾನ್ಯವಾಗಿ ವ್ಯಯ, ಖರ್ಚು, ವಿದೇಶ ಮತ್ತು ಮೋಕ್ಷದ ಸ್ಥಾನವಾಗಿದೆ. ಆಧ್ಯಾತ್ಮಿಕ ಶಕ್ತಿ, ಇದು ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಸಮಯ. ಗುರು ಇಲ್ಲಿ ಉಚ್ಚನಾದಾಗ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗಿ ದೈವಿಕ ರಕ್ಷಣೆ ದೊರೆಯಲಿದೆ. ವಿಪರೀತ ರಾಜಯೋಗ, ನಿಮ್ಮ ಜಾತಕದ 5ನೇ ಮತ್ತು 8ನೇ ಮನೆಯ ಅಧಿಪತಿಯಾದ ಗುರು 12ನೇ ಮನೆಯಲ್ಲಿ ಉಚ್ಚನಾಗುವುದು ಒಂದು ವಿಶೇಷ ವಿಪರೀತ ಯೋಗವನ್ನು ಸೃಷ್ಟಿಸುತ್ತದೆ. ಇದು ನಿಮ್ಮ ಹಳೆಯ ಕರ್ಮಗಳನ್ನು ಕಳೆದು ಹೊಸ ಹಾದಿಯನ್ನು ತೋರಿಸಲಿದೆ. ವೃತ್ತಿ, ಜೀವನ ಮತ್ತು ವಿದೇಶಿ ಅವಕಾಶಗಳು. ಸಿಂಹ ರಾಶಿಯವರಿಗೆ ಈ ಸಮಯವು ವಿದೇಶಿ ಸಂಬಂಧಗಳಿಗೆ ಸುವರ್ಣ ಅವಕಾಶ. ಎಂಎನ್ಸಿ ಕಂಪನಿಗಳು, ನೀವು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ವಿದೇಶಿ ಕ್ಲೈಂಟ್ಗಳೊಂದಿಗೆ ವ್ಯವಹರಿಸುತ್ತಿದ್ದರೆ ಈ ವಿಶೇಷ ಸಮಯದಲ್ಲಿ ನೀವು ಭಾರಿ ಪ್ರಗತಿ ಕಾಣಲಿದ್ದೀರಿ. ಬ್ಯಾಕ್ ಎಂಡ್ ವರ್ಕ್, ನೀವು ತೆರೆಯ ಮರೆಯಲ್ಲಿ ಮಾಡುವ ಕೆಲಸಗಳಿಗೆ, ಸಂಶೋಧನೆಗಳಿಗೆ ಈ ಸಮಯದಲ್ಲಿ ಭಾರೀ ಮನ್ನಣೆ ಸಿಗಲಿದೆ. ವರ್ಗಾವಣೆ ಮತ್ತು ವೀಸಾ, ನೀವು ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದರೆ ಅಥವಾ ಕೆಲಸದ ನಿಮಿತ್ತ ಸ್ಥಳಾಂತರಗೊಳ್ಳಲು ಬಯಸಿದ್ದರೆ ಜೂನ್ನಿಂದ ಅಕ್ಟೋಬರ್ ನಡುವೆ ನಿಮ್ಮ ವೀಸಾ ಪ್ರಕ್ರಿಯೆಗಳು ಯಶಸ್ವಿಯಾಗಲಿವೆ. ಹಣಕಾಸು ಮತ್ತು ಹೂಡಿಕೆ, ಖರ್ಚುಗಳೇ ಆಸ್ತಿಗಳಾಗುತ್ತವೆ. 12ನೇ ಮನೆಯು ಖರ್ಚುಗಳ ಮನೆಯಾಗಿದ್ದರೂ ಉಚ್ಚ ಗುರುವಿನ ಪ್ರಭಾವದಿಂದ ನಿಮ್ಮ ಖರ್ಚುಗಳು ಹೂಡಿಕೆಗಳಾಗಿ ಬದಲಾಗಲಿವೆ. ಹೀಗಾಗಿ ಇಲ್ಲಿ ಉಂಟಾಗಬಹುದಾದ ಖರ್ಚುಗಳಿಗೆ ನೀವು ಹೆಚ್ಚು ಬಾಧಿತರಾಗಬೇಕಿ. ಇಲ್ಲಿ ಉಂಟಾಗಬಹುದಾದ ಖರ್ಚುಗಳು ಯಾವುದೇ ಒಂದು ರೀತಿಯಲ್ಲಿ ಸಮತೋಲನಗೈಯಬಹುದಾಗಿದೆ. ಸರಿಯಾದ ಹೂಡಿಕೆ, ಈ ಅವಧಿಯಲ್ಲಿ ನೀವು ಮಾಡುವ ಖರ್ಚುಗಳು ಯಾವುದೋ ಐಷಾರಾಮಿ ವಸ್ತುವಿನ ಮೇಲಲ್ಲ, ಬದಲಾಗಿ ಆಸ್ತಿ, ಶಿಕ್ಷಣ ಅಥವಾ ದಾನಧರ್ಮಗಳ ಮೇಲೆ ಇರಲಿದೆ. ಹಠಾತ್ ಧನಲಾಭ, ನಿಮ್ಮ 8ನೇ ಮನೆಯ ಅಧಿಪತಿಯು ಗುರುವೇ ಆಗಿರುವುದರಿಂದ ಪಿತ್ರಾರ್ಜಿತ ಆಸ್ತಿ ಅಥವಾ ವಿಮೆಯ ಮೂಲಕ ಹಣ ಬರುವ ಸಾಧ್ಯತೆ ಇದೆ. ಆದಾಗ್ಯೂ ಇಲ್ಲಿ ಕೆಲ ವಿಷಯಗಳಿಗಾಗಿ ಎಚ್ಚರಿಕೆಯನ್ನು ಸಹ ಹೊಂದಿರಬೇಕು. ಅಂದರೆ ಇಲ್ಲಿ ನೀವು ಅತಿಯಾದ ಆತ್ಮವಿಶ್ವಾಸದಿಂದ ಹಣವನ್ನು ಎಲ್ಲೆಂದರಲ್ಲಿ ಹೂಡಿಕೆ ಮಾಡಬೇಡಿ. ಇಲ್ಲಿ ಕ್ಷೇತ್ರ ಪರಿಣಿತರ ಮತ್ತು ಹಿತೈಷಿಗಳ ಸಲಹೆ, ಸೂಚನೆ ಹೆಚ್ಚು ಪರಿಣಾಮಕಾರಿಯಾಗಬಹುದಾಗಿದೆ. ಅಷ್ಟಮ ಶನಿಯ ಸವಾಲುಗಳು ಮತ್ತು ಆರೋಗ್ಯ, ಇಲ್ಲಿ ಮತ್ತೊಂದು ಎಚ್ಚರಿಕೆಯ ಮಾತು ಇದೆ. ಇಡೀ 2026ರಲ್ಲಿ ನಿಮಗೆ ಅಷ್ಟಮ ಶನಿಯ 8ನೇ ಮನೆಯಲ್ಲಿ ಶನಿ ಪ್ರಭಾವ ಇರಲಿದೆ. ಹೀಗಾಗಿ ಈ ಅವಧಿಯಲ್ಲಿ ನೀವು ಆರೋಗ್ಯದ ಮೇಲೆ ನಿಗಾ ಇಡಿ. ಜೀರ್ಣಕ್ರಿಯೆ, ಮೂಳೆ ಮತ್ತು ಮಾನಸಿಕ ಒತ್ತಡದ ಬಗ್ಗೆ ಜಾಗರೂಕರಾಗಿರಿ. ವಿಶೇಷವಾಗಿ ಸೆಪ್ಟೆಂಬರ್ 18 ರಿಂದ ನವೆಂಬರ್ 12 ರವರೆಗೆ ಮಂಗಳನು ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಅಪಘಾತಗಳ ಬಗ್ಗೆ ಎಚ್ಚರವಿರಲಿ. ಇಲ್ಲಿ ಎಚ್ಚರಿಕೆಯೇ ನಿಮ್ಮನ್ನು ಕಾಪಾಡುತ್ತದೆ. ಹೀಗಾಗಿ ಅವಶ್ಯಕ ಎಚ್ಚರಿಕೆ ನಿಮಗೆ ಉತ್ತಮ ದಾರಿ ದೀಪವಾಗಬಹುದಾಗಿದೆ. ಸಂಬಂಧಗಳು, 7ನೇ ಮನೆಯಲ್ಲಿ ರಾಹು ಮತ್ತು 1ನೇ ಮನೆಯಲ್ಲಿ ಕೇತು ಇರುವುದರಿಂದ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ತಾಳ್ಮೆಯೇ ನಿಮ್ಮ ಅಸ್ತ್ರ. ಇಲ್ಲಿ ಪರಿಸ್ಥಿತಿಯನ್ನ ಅರಿತುಕೊಳ್ಳುವ ಪ್ರಯತ್ನ ಮಾಡಿ. ಕೆಲ ಬಾರಿ ಉಂಟಾಗಬಹುದಾದ ವಿವಾದಗಳಿಗೆ ಅರ್ಥವೇ ಇರುವುದಿಲ್ಲ. ಇದನ್ನ ನಿಮ್ಮ ಸಂಗಾತಿಗೆ ತಿಳಿ ಹೇಳುವ ಪ್ರಯತ್ನ ಮಾಡಿದರೂ ಕೇತುವಿನ ಪ್ರಭಾವದಿಂದ ಅವರು ಅರ್ಥ ಮಾಡಿಕೊಳ್ಳಲು ವಿಫಲರಾಗಬಹುದು. ಹೀಗಾಗಿ ಈ ಸಮಯದಲ್ಲಿ ನೀವು ಸಂಯಮ ಮತ್ತು ಜಾಗೃತೆ ಪೂರ್ವಕ ಹೆಜ್ಜೆ ಇಟ್ಟರೆ ಬಹುತೇಕ ಸಮಸ್ಯೆಗಳು ಹೆಚ್ಚು ಪರಿಣಾಮ ಬೀರುವುದಿಲ್ಲ. ಸಮಸ್ಯೆಗಳು ಖಂಡಿತ ನಿಧಾನಕ್ಕೆ ಕರಗಿ ಹೋಗುತ್ತವೆ. ಶಿಕ್ಷಣ ಮತ್ತು ಸಂತಾನ ಫಲ, ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯುತ್ತಮವಾಗಿದೆ. ಉನ್ನತ ಶಿಕ್ಷಣ, ವಿದೇಶದಲ್ಲಿ ಓದಬೇಕೆಂಬ ಕನಸು ಇರುವ ವಿದ್ಯಾರ್ಥಿಗಳಿಗೆ ದಾರಿ ಸುಗಮವಾಗಲಿದೆ. ಗುರು ಗ್ರಹದ ಅನುಗ್ರಹದ ಕಾರಣ ಇಲ್ಲಿ ನೀವು ಬಯಸುವ ಸಂಸ್ಥೆಯಲ್ಲಿ ನಿಮಗೆ ದಾಖಲಾತಿ ದೊರಕಬಹುದು ಅಥವಾ ದಾಖಲಾತಿಗಾಗಿ ಬರೆಯುವ ಪ್ರವೇಶಾತಿ ಪರೀಕ್ಷೆಗಳು ಯಶಸ್ಸು ಪಡೆಯುತ್ತವೆ. ಇದು ನಿಮ್ಮ ಕನಸನ್ನು ಸಾಕಾರಗೊಳಿಸಲು ಹೆಚ್ಚು ಅನುಕೂಲಕರ ವಾತಾವರಣ ನಿರ್ಮಿಸಬಹುದಾಗಿದೆ. ಅಲ್ಲದೆ ಇಲ್ಲಿ ನಿಮಗೆ ಸಂಶೋಧನೆ ಮತ್ತು ಗೂಢ ವಿಜ್ಞಾನದಲ್ಲಿ ಆಸಕ್ತಿ ಹೆಚ್ಚಲಿದೆ. ಸಂತಾನ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀವು ಹೆಚ್ಚು ಹಣ ವ್ಯಯಿಸಬಹುದು. ಮಕ್ಕಳ ಭವಿಷ್ಯದ ಬಗ್ಗೆ ಮಹತ್ವದ ನಿರ್ಧಾರಗಳನ್ನು ಈ ಅವಧಿಯಲ್ಲಿ ತೆಗೆದುಕೊಳ್ಳಲಿದ್ದೀರಿ. ಅಲ್ಲದೆ ಇಲ್ಲಿ ನಿಮ್ಮ ಸಂತಾನ ಪಕ್ಷವೂ ಕೂಡ ನಿಮ್ಮ ಅಂಕೆಯಲ್ಲಿಯೇ ಇರಲಿದೆ. ನಿಮ್ಮ ಅಭಿಪ್ರಾಯ ಮತ್ತು ನಿರ್ಧಾರಗಳಿಗೆ ಅವರ ಸಹಮತ ದೊರೆಯಬಹುದು. ಆದಾಗ್ಯೂ ಮಕ್ಕಳಿಗೆ ನೀಗದ ವಿಷಯಗಳನ್ನು ಅವರ ಮೇಲೆ ಒತ್ತಾಯ ಪೂರ್ವಕ ಹೇರಲು ಹೋಗಬಾರದು. ಇದು ಭವಿಷ್ಯದಲ್ಲಿ ಅವರನ್ನು ಮಾನಸಿಕವಾಗಿ ಕುಗ್ಗಿಸಬಹುದಾಗಿದೆ. ಇನ್ನು ಸಂತಾನ ವಂಚಿತರಿಗೆ ಇಲ್ಲಿ ಶುಭ ಸಮಾಚಾರದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ.
ಇಲ್ಲಿ ಸಂತಾನದ ಕೊರಗು ನೀಡುವ ಯೋಗವಿರಲಿದೆ. ಇನ್ನು ಈ ಅವಧಿಯಲ್ಲಿ ಅಷ್ಟಮದ ಶನಿಯಿಂದಾಗಿ ಕೆಲಕಡೆಗಳಲ್ಲಿ ನಿಮಗೆ ವಿರೋಧಾಭಾಸದ ಫಲಗಳು ಲಭಿಸುವ ಸಾಧ್ಯತೆ ಇರಲಿದೆ. ಹೀಗಾಗಿ ಇಲ್ಲಿ ಕೆಲ ಸಣ್ಣ ಪುಟ್ಟ ಪರಿಹಾರೋಪಾಯಗಳನ್ನು ನೀವು ಮಾಡಿಕೊಂಡರೆ ವಿಶೇಷ ಲಾಭ ಲಭಿಸಲಿದೆ. ಈ ಸವಾಲುಗಳನ್ನು ಎದುರಿಸಲು ಮತ್ತು ಗುರುವಿನ ಪೂರ್ಣ ಕೃಪೆ ಪಡೆಯಲು ಈ ಕ್ರಮಗಳನ್ನು ಅನುಸರಿಸಿ. ಆದಿತ್ಯ ಹೃದಯಂ ಸ್ತೋತ್ರ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಪಠಿಸಿ. ಗುರುಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸ ಗುರವೇ ನಮಃ ಮಂತ್ರವನ್ನು ಗುರುವಾರ 108 ಬಾರಿ ಜಪಿಸಿ. ದಾನ ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳು, ಬೇಳೆ ಅಥವಾ ಹಣ್ಣುಗಳನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿ. ಹನುಮಾನ್ ಚಾಲೀಸಾ ಅಷ್ಟಮ ಶನಿಯ ಪ್ರಭಾವ ತಗ್ಗಿಸಲು ಶನಿವಾರ ಹನುಮಂತನ ಆರಾಧನೆ ಮಾಡಿ. ಬಂಧುಗಳೇ, ಸಿಂಹ ರಾಶಿಯವರಿಗೆ ಇದು ಒಂದು ಶುದ್ಧೀಕರಣದ ವರ್ಷ. ಹಳೆಯದನ್ನು ಬಿಟ್ಟು ಹೊಸದನ್ನು ಬರಮಾಡಿಕೊಳ್ಳುವ ಕಾಲ. ಈ 12 ವರ್ಷಗಳ ರಾಜಯೋಗವನ್ನು ಸರಿಯಾಗಿ ಬಳಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಿ.